ಓಂ ಶಾಂತಿ. ಮುರಳಿ ದಿನಾಂಕ 20/2/87. ಅವ್ಯಕ್ತ ಬಾಬ್ದಾದ ರಿವೈಸ್. 20/2/87 ಇಸ್ವಿನಲ್ಲಿ ಅವ್ಯಕ್ತ ಬಾಬ್ದಾದ ನುಡಿಸಿರುವಂಥ ಮಹಾವಾಕ್ಯಗಳು. ಯಾದ್ ಪವಿತ್ರತಾ और सच्चे सेवादारी की 3 ರೇಖಾಯ. ನೆನಪು, ಪವಿತ್ರತೆ ಹಾಗೂ ಸತ್ಯ ಸೇವಾದಾರಿಗಳ 3 ರೇಖೆಗಳ ಬಗ್ಗೆ ಹೇಳಿದ್ದಾರೆ. आज सर्व स्नेही विश्व सेवाधारी बाप अपने सदा सेवादारी बच्चों से मिलने आए. ಇವತ್ತು ಸರ್ವ ಸ್ನೇಹಿ ಸರ್ವ ಸೇವಾದಾರಿ ತಂದೆ ಸದಾ ತನ್ನ ಸೇವಾದಾರಿ ಮಕ್ಕಳೊಂದಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಸೇವಾದಾರಿ ಬಾಪ್ ದಾದಾ ಕೆ ಸಾಮ್ನೆ ಸೇವಾದಾರಿ ಬಚ್ಚೆ ಸದಾ ಪ್ರಿಯ है. ಸೇವಾದಾರಿ ಬಾಪ್ ದಾದಾರವರ ಎದುರುಗಡೆ ಸೇವಾದಾರಿ ಮಕ್ಕಳು ಸದಾ ಏನಾಗಿರ್ತಾರೆ? ಪ್ರಿಯವಾಗಿರ್ತಾರೆ. आज विशेष सर्व सेवादारी बच्चों के मस्तक पर चमकती हुई विशेष 3 लकीर देख रहे हैं. ಇವತ್ತು ವಿಶೇಷವಾಗಿ ಸರ್ವ ಸೇವಾದಾರಿ ಮಕ್ಕಳ ಮಸ್ತಕದಲ್ಲಿ, ಹಣೆಯಲ್ಲಿ ಹೊಳಿತಾ ಇರತಕ್ಕಂತಹ ವಿಶೇಷವಾಗಿ 3 ರೇಖೆಗಳನ್ನು ಬಾಬಾ ಅವರು ನೋಡ್ತಾ ಇದ್ದಾರೆ. ಹರ್ ಏಕ್ ಕೆ ಮಸ್ತಕ್ ತ್ರಿಮೂರ್ತಿ ತಿಲಕ್ ಸಮಾನ್ ಚಮಕ್ ರಹಾ ಹೈ. ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬರ ಮಸ್ತಕ ತ್ರಿಮೂರ್ತಿ ತಿಲಕದ ಸಮಾನ ಹೊಳಿತಾ ಇದೆ. ಯ 3 ಲಕೀರೆ ಕಿಸ್ಕಿ ನಿಶಾನಿ ಹೈ. ಈ 3 ಗೆರೆಗಳು ಯಾವುದರ ಗುರುತಾಗಿದೆ? 3 ನಾಮ ಇಟ್ಕೊಂತಾರಲ್ಲ, ಯಾವುದರ ಗುರುತಾಗಿದೆ? ಇನ್ 3 ಪ್ರಕಾರ ಕೆ ತಿಲಕ್ ದ್ವಾರ ಹರ್ ಏಕ್ ಬಚ್ಚೋಂ ಕೆ ವರ್ತಮಾನ್ ರಿಸಲ್ಟ್ ಕೋ ದೇಖ್ ರಹೆ. ಈ 3 ಪ್ರಕಾರದ ತಿಲಕದಿಂದ ಪ್ರತಿಯೊಂದು ಮಕ್ಕಳ ವರ್ತಮಾನದ ಫಲಿತಾಂಶವನ್ನು ಬಾಬಾ ನೋಡ್ತಾ ಇದ್ದಾರೆ. ಏಕ ಹೈ ಸಂಪೂರ್ಣ ಯೋಗಿ ಜೀವನ್ ಕಿ ಲಕೀರ್. ಒಂದಾಗಿದೆ ಸಂಪೂರ್ಣ ಯೋಗಿ ಜೀವನದ ಗೆರೆ. ದೂಸರಾ ಹೈ ಪವಿತ್ರತಾ ಕಿ ರೇಖಾ. ಎರಡನೇದಾಗಿದೆ ಪವಿತ್ರತೆಯ ಒಂದು ರೇಖೆ ವಾ ಲಕೀರ್. ತೀಸರಿ ಹೈ ಸಚ್ಚಿ ಸೇವಾದಾರಿ ಕಿ ಲಕೀರ್. ಮೂರನೇದಾಗಿದೆ ಸತ್ಯ ಸೇವಾದಾರಿಯ ಒಂದು ಗೆರೆ. 3 ರೇಖಾओं में हर एक बच्चों की रिजल्ट को देख रहे हैं. 3 ರೇಖೆಗಳಲ್ಲಿ ಪ್ರತಿಯೊಂದು ಮಕ್ಕಳ ರಿಸಲ್ಟ್ ಅನ್ನ ನೋಡ್ತಾ ಇದ್ದಾರೆ. ಯಾದ್ ಕಿ ಲಕೀರ್ ಸಭಿಕೆ ಚಮಕ್ ರಹಿ ಹೈ. ನೆನಪಿನ ಗೆರೆಗಳು ಎಲ್ಲರದು ಕೂಡ ಹೊಳಿತಾ ಇದೆ. ಲೇಕಿನ್ ನಂಬರ್ ವಾರ್, ಆದ್ರೆ ನಂಬರ್ ವಾರ್ ಆಗಿ. ಕಿಸಿ ಕಿ ಲಕೀರ್ ವಾರ್ ರೇಖಾ ಆದಿ ಸೆ ಅಬ್ ತಕ್ ಅವ್ಯಭಿಚಾರಿ ಅರ್ಥ ಸದಾ ಏಕ ಹಿ ಲಗನ್ ಮೇ ಮಗನ್ ರಹನೆ ವಾಲೆ. ಕೆಲವರ ಅದೃಷ್ಟ ಅಂತಕ್ಕಂಥದ್ದು ಹೇಗಿದೆ ಅಂದ್ರೆ, ಅದೃಷ್ಟದ ರೇಖೆ ಹೆಂಗಿದೆ ಅಂದ್ರೆ, ಇಲ್ಲಿಯವರೆಗೂ ಕೂಡ ಅವ್ಯಭಿಚಾರಿ ಆಗಿದೆ. ಅಂದ್ರೆ ಒಬ್ಬ ತಂದೆಯ ಲಗನ್ ನಲ್ಲಿ ಮಗ್ನರಾಗಿ ಇರ್ತಾರೆ. ದೂಸರಿ ಬಾತ್ ಸದಾ ಅಟೂಟ್ ರಹಿ. ಎರಡನೇ ಮಾತಾಗಿದೆ, ಯಾವಾಗ್ಲೂ ಮುರಿದೇ ಇರ್ತಕ್ಕಂಥ ಸ್ನೇಹ ಇರ್ತಕ್ಕಂಥವ್ರು. ಸದಾ ಸೀದಾ ಲಕೀರ್ ಅರ್ಥಾತ್ ಡೈರೆಕ್ಟ್ ಬಾಬಾ ಸೆ ಸರ್ವ ಸಂಬಂಧೋಂ ಕಿ ಲಗನ್ ಸದಾ ಸಹಿ ರಹಿ ಹೈ. ಅಂದ್ರೆ ಸದಾ ಸೀದಾ ಆಗಿರ್ತಕ್ಕಂಥ ಗೆರೆ ಅಂದ್ರೆ ಡೈರೆಕ್ಟ್ ಬಾಬಾರವ್ರ ಜೊತೆಯಲ್ಲಿ ಸರ್ವ ಸಂಬಂಧಗಳ ಲಗನ್ನಲ್ಲಿ ಸದಾ ಇರ್ತಾರೆ. ಕಿಸಿ ನಿಮಿತ್ತ ಆತ್ಮಾओं के द्वारा ಬಾಬಾ ಸೆ ಸಂಬಂಧ ಜೋಡನೆಗೆ ಅನುಭವಿ. ಯಾವುದೇ ಒಂದು ನಿಮಿತ್ತ ಆತ್ಮಗಳ ಅನ್ನು ಕೂಡ ಬಾಬಾರವರ ಜೊತೆಯಲ್ಲಿ, ನಿಮಿತ್ತ ಆತ್ಮಗಳಿಂದ ಬಾಬಾರವರ ಜೊತೆಯಲ್ಲಿ ಸಂಬಂಧನ ಜೋಡಿಸೋದ್ರಲ್ಲಿ ಕೂಡ ಅವರು ಅನುಭವಿಗಳಾಗಿರ್ತಾರೆ. ಡೈರೆಕ್ಟ್ ಬಾಬಾ ಕಾ ಸಹಾರಾ ಹೇ ವಾ ಕಿಸಿ ಆತ್ಮ ಕೆ ಸಹಾರೆ ದ್ವಾರ ಬಾಬಾ ಕಾ ಸಹಾರ ಹೈ. ನೇರವಾಗಿ ಬಾಬಾ ಅವ್ರ ಜೊತೆಯಲ್ಲಿ ಕನೆಕ್ಷನ್ ಇದೆಯೋ, ಅಥವಾ ಯಾವುದಾದ್ರೂ ಒಂದು ಆಸರೆಯ ಆಧಾರದ ಮೇಲೆ ಬಾಬಾ ಅವರ ಒಂದು ಕನೆಕ್ಷನ್ ಇದೆಯೋ. ಏಕ ಹೈ ಸೀದಾ ಲಕೀರ್ ವಾಲೆ, ದೂಸರಾ ಹೈ ಬೀಚ್ ಬೀಚ್ ಮೇ ಥೋಡಾ ಟೇಡಿ ಲಕೀರ್ ವಾಲೆ. ಒಂದು ಸೀದಾ ಬಾಬಾ ಅವ್ರ ಜೊತೆಯಲ್ಲಿ ಕನೆಕ್ಷನ್ ಇಟ್ಕೊಂಡಿರೋ ಅಂಥವ್ರು, ಇನ್ನೊಂದು ಸ್ವಲ್ಪ ಅಂಕು ಡೊಂಕಾಗಿ ಕನೆಕ್ಷನ್ ಇಟ್ಕೊಂಡಿರೋ. ಯಹ ಯಾದ್ ಕಿ ಲಕೀರ್ ಕಿ ವಿಶೇಷತೆ. ಇದಾಗಿದೆ ನೆನಪಿನ ಗೆರೆಗಳ ವಿಶೇಷತೆ. ದೂಸರಾ ಸಂಪೂರ್ಣ ಪವಿತ್ರತಾ ಕಿ ಲಕೀರ್ ವಾರ್ ರೇಖಾ. ಎರಡನೇದಾಗಿದೆ ಸಂಪೂರ್ಣ ಪವಿತ್ರತೆಯ ಗೆರೆಯ ಒಂದು ರೇಖೆ. ಇಸ್ಮೇ ಬಿ ನಂಬರ್ ವಾರ್. ಇದರಲ್ಲಿ ಕೂಡ ನಂಬರ್ ವಾರ್ ಗ್ರೇಡ್ಗಳಿದ್ದಾರೆ. ಏಕ ಹೈ ब्राह्मण जीवन लेते ही ब्राह्मण जीवन का विशेष बाबा का वरदान प्राप्त कर सदा और सहज ही इस वरदान को जीवन में अनुभव करने वाले. ಒಂದಾಗಿದೆ ಬ್ರಾಹ್ಮಣ ಜೀವನ ತೆಗೆದುಕೊಳ್ತಾ ಇದ್ದಂಗೆ ಬ್ರಾಹ್ಮಣ ಜೀವನದ ವಿಶೇಷ ತಂದೆಯ ವರದಾನವನ್ನ ಪ್ರಾಪ್ತಿ ಮಾಡಿಕೊಂಡು ಸದಾ ಸಹಜ ಅವರು ಇಸಿ ವರದಾನಕ್ಕೋ ಜೀವನ ಮೇ ಅನುಭವ ಕರ್ನೆ ವಾಲೆ. ಸದಾ ಇದೇ ಒಂದು ಅನುಭವವನ್ನ ಮಾಡ್ತಾ ಈ ಒಂದು ಜೀವನದಲ್ಲಿ ವರದಾನವನ್ನ ಅನುಭವ ಮಾಡುವಂಥವ್ರು.
उनों की लकीर आदि से अब तक सीधा है. ಅವರ ಒಂದು ಗೆರೆ ಕೂಡ ಅದೃಷ್ಟ ಗೆರೆ ಕೂಡ सीधा ಇದೆ. दूसरा है ब्राह्मण जीवन के इस वरदान को अधिकार के रूप में अनुभव नहीं करते. ಮತ್ತೊಬ್ಬರಾಗಿದ್ದಾರೆ ಬ್ರಾಹ್ಮಣ ಜೀವನದಲ್ಲಿ ಈ ಒಂದು ವರದಾನವನ್ನು ಅಧಿಕಾರದ ರೂಪದಲ್ಲಿ ಅನುಭವ ಮಾಡೋದಿಲ್ಲ. ಕಭಿ ಸಹಜ್ ಕಭಿ ಮೆಹನತ್ ಸೆ, ಕೆಲವೊಮ್ಮೆ ಈಸಿ ಕೆಲವೊಮ್ಮೆ ಕಷ್ಟದಿಂದ. ಬಹುತ್ ಪುರುಷಾರ್ಥ ಸೆ ಅಪ್ನಾನೆ ವಾಲೆ, ಬಹಳಷ್ಟು ಪುರುಷಾರ್ಥದಿಂದ ತಮ್ಮದನ್ನಾಗಿ ಮಾಡ್ಕೊಳ್ಳೋರು. ಉನೋಂ ಕಿ ಲಕೀರ್ ಸದಾ ಸೀದಿ और ಚಮಕ್ತಿ ಹುಯಿ ನಹಿ ರಹತಿ ಹೈ. ಅವರ ಒಂದು ಗೆರೆ ಅಂತಕ್ಕಂಥದ್ದು ಸೀದಾ ಮತ್ತು ಹೊಳಿತಾ ಇರೋದಿಲ್ಲ. ವಾಸ್ತವ ಮೇ ಸದಾ ವೇ ಸೇವಾ ಕಿ ಸಫಲತಾ ಕಾ ಆಧಾರ ಪವಿತ್ರತಾ. ವಾಸ್ತವದಲ್ಲಿ ಹೇಳಬೇಕು ಅಂದ್ರೆ ಸೀದಾ ಮತ್ತು ನೆನಪು ಮತ್ತು ಸೇವೆಯ ಸಫಲತೆಗೆ ಆಧಾರ ಪವಿತ್ರತೆ. सिर्फ ब्रह्मचर्य बनना या पवित्रता नहीं, लेकिन पवित्रता का संपूर्ण रूप है ब्रह्मचारी के साथ साथ ब्रह्मचारी बनना. ನಾವು ಹೇಳ್ತಾರೆ ಬ್ರಹ್ಮಚಾರಿ ಅಂದ್ರೆ ಪವಿತ್ರತೆ ಅಷ್ಟೇ ಅಲ್ಲ, ಆದರೆ ಸಂಪೂರ್ಣ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮಚಾರಿ ಜೊತೆಗೆ ಬ್ರಹ್ಮಚಾರಿಗಳು ಆಗುವಂಥದ್ದು. ಪವಿತ್ರತೆಯನ್ನು ಪಾಲನೆ ಮಾಡಬೇಕು, ಬ್ರಹ್ಮ ಬಾಬಾವನ್ನು ಫಾಲೋ ಮಾಡಬೇಕು. ಬ್ರಹ್ಮಚಾರಿ ಅರ್ಥಾತ್ ಬ್ರಹ್ಮ ಕೆ ಆಚರಣ ಪರ್ ಚಲನೆ ವಾಲೆ. ಬ್ರಹ್ಮಚಾರಿಗಳು ಅಂದ್ರೆ ಅರ್ಥ ಏನು? ಬ್ರಹ್ಮರವರ ಆಚರಣೆಗಳ ಮೇಲೆ ನಡೆಯುವಂಥದ್ದು. ಕಿಸ್ಕೋ ಫಾಲೋ ಫಾದರ್ ಕಹಾ ಜಾತಾ ಹೈ. ಇದಕ್ಕೇನೆ ತಂದೆಯನ್ನ ಫಾಲೋ ಫಾದರ್ ಮಾಡೋರು. ಕ್ಯೋಂಕಿ ಫಾಲೋ ಬ್ರಹ್ಮ ಬಾಬಾಕೋ ಕರ್ನ ಹೈ. ಯಾಕೆಂತಂದ್ರೆ ಫಾಲೋ ಯಾರನ್ನ ಮಾಡಬೇಕಾಗಿದೆ? ಬ್ರಹ್ಮ ಬಾಬಾವನ್ನು. ಶಿವ ಬಾಬಾ ಕೆ ಸಾಮ್ನೆ ಸಮಾನ ಸ್ಥಿತಿ ಮೇ ಬನ್ನ ಹೈ, ಲೇಕಿನ್ ಆಚರಣ ಕರ್ಮ ಮೇ ಬ್ರಹ್ಮ ಬಾಬಾಕೋ ಫಾಲೋ ಕರ್ನ. ಶಿವ ಬಾಬಾರವರ ಸಮಾನ ಸ್ಥಿತಿ ಉಳ್ಳವರು ಆಗಬೇಕು, ಆದರೆ ಆಚರಣೆಯಲ್ಲಿ ಕರ್ಮದಲ್ಲಿ ಬ್ರಹ್ಮ ಬಾಬಾರವರನ್ನ ಏನ್ ಮಾಡಬೇಕಾಗಿದೆ? ಫಾಲೋ ಮಾಡಬೇಕಾಗಿದೆ. ಹರ್ ಕದಮ್ ಮೇ ಬ್ರಹ್ಮಚಾರಿ ಬ್ರಹ್ಮಚರ್ಯ ಕಾ ವ್ರತ ಸದಾ ಸಂಕಲ್ಪ ಅವರು ಸ್ವಪ್ನ ತಕ್ಕ ಹೋ. ಪ್ರತಿ ಹೆಜ್ಜೆಯಲ್ಲಿ ಬ್ರಹ್ಮಚಾರಿಗಳು, ಬ್ರಹ್ಮಚಾರಿಗಳ ವ್ರತ ಸದಾ ಸಂಕಲ್ಪ ಮತ್ತು ವ್ರತದಲ್ಲಿ ಇರಬೇಕು. ಪವಿತ್ರತಾ ಕಾ ಅರ್ಥ ಹೈ ಸದಾ ಬಾಪ್ ಕಾ ಕಂಪ್ಯಾನಿಯನ್ ಬನನ. ಪವಿತ್ರತೆಯ ಮೀನಿಂಗ್ ಆಗಿದೆ ತಂದೆಯ ಸಮಾನ. ಕಂಪ್ಯಾನಿಯನ್ ಅರ್ಥ ತಂದೆಯ ಜೊತೆಯಲ್ಲಿ ಇರಬೇಕು, ಕಂಪನಿಯಲ್ಲಿ ಇರಬೇಕು. ಕಂಪ್ಯಾನಿಯನ್ ಬನಾ ದಿಯಾ ಹೇ. ಬಾಬಾರವ್ರನ್ನ ಕಂಪ್ಯಾನಿಯನ್ ಅಂದ್ರೆ ಸದಾ ಜೊತೆಗಾರನಾಗಿ ಮಾಡ್ಕೊಂಡಿದ್ದೀರಾ. ಬಾಬಾ ಮೇರಾ ಭಿ ಅವಶ್ಯಕ ಹೈ, ಲೇಕಿನ್ ಹರ್ ಸಮಯ ಕಂಪನಿ ಭಿ ಕೀ ರಹೆ ಹೈ. ಬಾಬಾ ನನ್ನವರು ಅವಶ್ಯಕವಾಗಿ ಹಾಗೇ ಇದ್ದಾರೆ, ಆದರೆ ಪ್ರತಿ ಸಮಯದಲ್ಲಿ ಕೂಡ ಬಾಬಾ ಜೊತೆಯಲ್ಲಿ ಇರಬೇಕು ಅಂತಾರೆ. इसको कहते हैं संपूर्ण पवित्रता. सदा बाबा और कंपनी ಮಾಡ್ಕೊಂಡು ಬಿಡೋದೇನೆ संपूर्ण पवित्रते. संगठन की कंपनी, परिवार की स्नेह की मर्यादा, ये अलग चीज है. ಸಂಘಟನೆಯಲ್ಲಿ ಕಂಪನಿಯಲ್ಲಿರೋದು ಬೇರೆ, ಪರಿವಾರದಲ್ಲಿ ಸ್ನೇಹದಲ್ಲಿರುವಂತ ಮರ್ಯಾದೆ ಬೇರೆ. वो अलग चीज है, यह आवश्यक भी है, ಇದು ಕೂಡ ಅವಶ್ಯಕತೆ. लेकिन बाबा का कारण ही यह संगठन के स्नेह के कंपनी. ಬಾಬಾ ಅವರ ಕಾರಣದಿಂದ ಇಷ್ಟೊಂದು ದೊಡ್ಡ ಸಂಘಟನೆ ಕಂಪನಿ ಸಿಕ್ಕಿದೆಯಲ್ವಾ, यह नहीं बोलना, ಇದನ್ನು ಮರಿಬೇಡಿ. ಪರಿವಾರ ಕಾ ಪ್ಯಾರ್, ಲೇಕಿನ್ ಪರಿವಾರ ಕಿಸ್ಕಾ ಹೈ. ಪರಿವಾರ ಜೊತೆಲಿ ಪ್ರೀತಿ ಇರ್ಲಿ, ಆದ್ರೆ ಯಾರ್ದು ಇದು ಪರಿವಾರ? ಯಾರು ನಮ್ಮನ್ನೆಲ್ಲ ಒಗ್ಗೂಡಿಸಿರೋಂಥದ್ದು? ಬಾಬಾ ಕಾ ಹೈ. ಇದು ಪರಿವಾರ ಬಾಬಂದು. ಬಾಬಾ ನೈ ಹೋತಾ ತೋ ಪರಿವಾರ ಕಹಾ ಸೆ ಹೈ. ಬಾಬಾನೇ ಇರ್ಲಿಲ್ಲ ಅಂದ್ರೆ ಪರಿವಾರ ಇಲ್ಲಿಂದ ಬರ್ತಾ ಇತ್ತು? परिवार का प्यार, परिवार का संगठन बहुत अच्छा है, लेकिन परिवार का चीज नहीं भूल जाए, बीज नहीं भूल जाए. ಪರಿವಾರದ ಪ್ರೀತಿ ಒಳ್ಳೆಯದು, ಪರಿವಾರದ ಸಂಘಟನೆ ತುಂಬಾ ಒಳ್ಳೆಯದು, ಆದರೆ ಪರಿವಾರದ ಬೀಜವನ್ನ ಮರಿಬೇಡಿ. ಬಾಬಾ ಕೋ ಬೋಲ್ ಪರಿವಾರ ಕೋ ಈ ಕಂಪನಿ ಬನಾ ದೇತಿ. ಕೆಲವ್ರು ಏನ್ ಮಾಡ್ತಾರೆ? ಬಾಬಾ ಅವ್ರನ್ನ ಮರ್ತು ಬಿಡ್ತಾರೆ, ಪರಿವಾರನೇ ಕಂಪನಿ ಮಾಡ್ಕೊಂಡು ಬಿಡ್ತಾರೆ. ಬೀಚ್ ಬೀಚ್ ಮೇ ಬಾಪ್ ಕೋ ಛೋಡೋ ತೋ ಖಾಲಿ ಜಗಹ ಹೋ ಗೈ. ಮಧ್ಯದಲ್ಲಿ ಬಾಬಾ ಅವ್ರನ್ನ ಬಿಟ್ಬಿಟ್ರೆ ಜಾಗ ಅಲ್ಲಿ ಏನಾಯ್ತೋ ಖಾಲಿ ಆಗೋಯ್ತಲ್ವಾ. ಜಹಾ ಮಾಯಾ ಆ ಜಾಯಂಗಿ, ಇಸ್ಲಿಯೇ ಸ್ನೇಹ ಮೇ ರಹತೆ, ಸ್ನೇಹ ಲೇನ್ ದೇನ್ लेते देते ಸಮೂಹ ಕೋ ನಹಿ ಬೋಲೋ. ಬಾಬಾ ಹೇಳ್ತಾರೆ ಮಾಯೆ ಅಂತಕ್ಕಂಥದ್ದು ಬರುತ್ತೆ, ಸ್ನೇಹದಲ್ಲಿ ಇರ್ತಾ ಸ್ನೇಹ ಕೊಡ್ತಾ ತೆಗೆದುಕೊಳ್ತಾ ಸಮೂಹವನ್ನ ಮರಿಬೇಡಿ. ಕೇತೆ ಹೇ ಇಸ್ಕೋ ಕೇತೆ ಪವಿತ್ರತೆ. ಇದಕ್ಕೆ ಹೇಳ್ತಾರೆ ಪವಿತ್ರತೆ. समझने में भी होशियार होना, ತಿಳ್ಕೊಳ್ಳೋದ್ರಲ್ಲಿ ಕೂಡ ಹುಷಾರಾಗಿದ್ದಿರಲ್ಲ. ಕೈ ಬಚ್ಚೆ ಸಂಪೂರ್ಣ ಪವಿತ್ರತಾ ಕಿ ಸ್ಥಿತಿ में आगे बढ़ने में मेहनत लगती है. ಕೆಲವು ಮಕ್ಕಳಿಗೆ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯಲ್ಲಿ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. इसलिए बीच बीच में कोई को कंपेनियन बनाने का संकल्प आता है और कंपनी भी आवश्यक है.
ಈ ಕಷ್ಟ ಆಗೋದ್ರಿಂದ ಮಧ್ಯದಲ್ಲಿ ಬೇರೆಯವ್ರನ್ನ ಕಂಪ್ಯಾನಿಯನ್ ಮಾಡ್ಕೊಳ್ತಕ್ಕಂಥ ಸಂಕಲ್ಪನೂ ಬರುತ್ತೆ ಮತ್ತು ಕಂಪನಿನೂ ಬೇಕು ಅಂತಾರೆ. ಯಹ ಭಿ ಸಂಕಲ್ಪ ಆತ, ಇದು ಕೂಡ ಸಂಕಲ್ಪ ಬರುತ್ತೆ. सन्यासी तो नहीं बनना, लेकिन आत्माओं की कंपनी में रहते बाबा का कंपनी को भूल नहीं जाना. ಸನ್ಯಾಸಿಗಳಾಗೋದಲ್ಲ, ಆತ್ಮಗಳ ಸಂಪರ್ಕದಲ್ಲಿ ಬರ್ತಾ ಬಾಬಾ ಅವ್ರ ಕಂಪನಿಯನ್ನು ಮರಿಬೇಡ್ರಿ ಅಂತಾರೆ. नहीं तो समय पर उस आत्मा की कंपनी याद आएगा और बाप भूल जाएंगे. ಇಲ್ಲ ಅಂತಂದ್ರೆ ಆ ಒಂದು ಆತ್ಮಗಳ ಕಂಪನಿ ನೆನಪಿಗೆ ಬಂದ್ಬಿಡುತ್ತೆ, ಬಾಬಾ ಅವ್ರು ಮಾರ್ತಾ ಹೋಗ್ಬಿಡ್ತಾರೆ. तो समय पर धोखा मिलना ಸಂಭವ है, ಅಂದ್ರೆ ಸಮಯದಲ್ಲಿ ಮೋಸ ಆಗುವಂಥದ್ದು ಕಾರಣ ಇರುತ್ತೆ. क्योंकि साकार शरीरदारी के सहारे के आदत होगी तो अव्यक्त बाबा और निराकार बाबा पीछे याद आएगा. ಒಂದು ವೇಳೆ ಸಾಕಾರದಲ್ಲಿರ್ತಕ್ಕಂಥ ಶರೀರಧಾರಿಗಳು ನಿಮ್ಗೆ ಆಸರೆ ನೆನಪಿಗೆ ಬರುವಂತ ಅಭ್ಯಾಸ ಆಗೋಗ್ಬಿಟ್ರೆ ಅವ್ಯಕ್ತ ನಿರಾಕಾರ ತಂದೆ ನೆಕ್ಸ್ಟ್ ನೆನಪಿಗೆ ಬರ್ತಾರೆ. ಫಸ್ಟ್ ಅವ್ರ ನೆನಪು ಬಂದ್ಬಿಡ್ತಾರಂತೆ, ನೆಕ್ಸ್ಟ್ ಬಾಬಾ ನೆನಪಿಗೆ ಬಂದ್ಬಿಡ್ತಾರೆ. पहले शरीरदारी याद आएगा, अगर किसी भी समय पहले साकार का सहारा याद आया तो नंबर 1 वह हो गया, दूसरा नंबर बाबा हो गया. ಏನಾದ್ರೂ ಒಂದು ಪರಿಸ್ಥಿತಿಗಳಲ್ಲಿ ದೇಹದಾರಿಗಳು ನೆನಪಿಗೆ ಬಂದ್ರು, ಶರೀರದಾರಿಗಳು ಮೊದಲು ನೆನಪಿಗೆ ಬಂದ್ರು ಅಂದ್ರೆ ಮೊದಲನೇ ನಂಬರ್ನವರು ಅವ್ರು ಆಗ್ಬಿಟ್ರು, ಎರಡನೇ ನಂಬರ್ನವರು ಬಾಬಾ ಆಗೋಗ್ಬಿಡ್ತಾರೆ. जो बाबा को दूसरा नंबर में रखते हैं वह उनका पद क्या मिलेगा. ಎರಡನೇ ನಂಬರ್ನಲ್ಲಿ ದೇಹದಾರಿ, ಫಸ್ಟ್ ನಂಬರ್ ದೇಹದಾರಿ ಇಟ್ಕೊಂಡು ಸೆಕೆಂಡ್ ನಂಬರ್ ಬಾಬಾ ಅವ್ರನ್ನ ಇಟ್ಕೊಂಡ್ರೆ ಅವ್ರಿಗೇನು ಪದ ಸಿಗುತ್ತೆ? ನಂಬರ್ 1 या 2. ನಂಬರ್ 1 ನಲ್ಲಿ ಬರ್ತಾರ, ನಂಬರ್ 2 ನಲ್ಲಿ ಬರ್ತಾರ. सिर्फ सहयोग लेना, स्नेही रहना वो अलग चीज है. सहयोग ತಗೊಳ್ಳೋದು, ಸ್ನೇಹ ತಗೊಳ್ಳೋದು ಬೇರೆದಾಗಿದೆ. ಯಾ ಬಹುತ್ ಗುಹ್ಯ ಬಾತ್. ಇದು ತುಂಬಾ ಸೀಕ್ರೆಟ್ ಆಗಿರತಕ್ಕಂಥ ವಿಷಯ ಆಗಿದೆ. ಇಸ್ಕೋ ಯಥಾರ್ಥ ರೀತಿ ಸೆ ಜಾನ್ನ ಪಡೆ, ಇದನ್ನ ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೋಬೇಕು. कोई संगठन में स्नेही बनने की बजाय न्यारे बन जाते हैं. ಕೆಲವರು ಸಂಘಟನೆಯಲ್ಲಿ ಇಷ್ಟೊಂದು ಸ್ನೇಹಿಗಳಾಗ್ತಾರೆ, ನ್ಯಾರ ಆಗೋಕ್ ಬದಲಾಗಿ ಪ್ಯಾರ ಆಗ್ಬಿಡ್ತಾರೆ. डरते हैं ना, मालूम फंस जाए, इससे भी दूर रहना ठीक है. ಹೆದರ್ಕೊಂತಾರೆ, ಗೊತ್ತಿಲ್ಲ ಸಿಕ್ಕಾಕೊಂಡ್ ಬಿಡ್ತೀನಿ ಅಂತ ಬಿಟ್ಟು ದೂರ ಇರೋದು ಒಳ್ಳೇದು ಅಂತ. ಲೇಕಿನ್ ನಹಿ, ಕಿಸ್ ಜನ್ಮ ಪ್ರವೃತ್ತಿ ಮೇ ಪರಿವಾರ ಮೇ ರಾನಾ ಹೈ. ದೂರ ಇರೋದಲ್ಲ, 21 ಜನ್ಮಗಳು ಪರಿವಾರಗಳಲ್ಲಿ ಇರ್ತೀವಿ, ಆಮೇಲೆ ಪ್ರವೃತ್ತಿನಲ್ಲಿ ಇರ್ತೀವಿ. तो अगर डर के कारण किनारा कर लेते तो न्यारा बन जाते हैं. ಭಯದ ಕಾರಣದಿಂದ ದೂರ ಆಗ್ಬಿಟ್ರೆ ನ್ಯಾರ ಆಗ್ಬಿಡ್ತೀರ. ಈ ಕರ್ಮ ಸನ್ಯಾಸಿಗೆ ಸಂಸ್ಕಾರ ಹೋ ಜಾತಾ. ಇದು ಕರ್ಮ ಸನ್ಯಾಸಿಗಳ ಸಂಸ್ಕಾರ ಆಗೋಗ್ಬಿಡುತ್ತೆ. ಕರ್ಮ ಯೋಗಿ ಬನ್ನ, ಕರ್ಮ ಸನ್ಯಾಸಿ ನಹಿ. ಕರ್ಮ ಯೋಗಿಗಳಾಗಬೇಕು, ಆದರೆ ಕರ್ಮ ಸನ್ಯಾಸಿಗಳಾಗಬಾರ್ದು. ಸಂಘಟನೆ में रहना, स्नेही बनना, लेकिन बुद्धि का सहारा एक बाप के हो, दूसरा ना कोई. ಬಾಬಾ ಹೇಳ್ತಿದ್ದಾರೆ, ಸಂಘಟನೆಯಲ್ಲಿ ಇರಬೇಕು, ಸ್ನೇಹಿಗಳು ಆಗಿರ್ಬೇಕು, ಆದರೆ ಬುದ್ಧಿಯ ಆಸರೆ ಅನ್ನೋದನ್ನ ಬಾಬಾರವ್ರ ಜೊತೆಯಲ್ಲೇ ಇಟ್ಕೋಬೇಕು. ಬೇರೆ ಯಾರು ಬುದ್ಧಿನಲ್ಲಿ ಬರ್ಕೂಡುದು. बुद्धि को कोई भी आत्मा का साथ का व गुण का कोई विशेष आकर्षण ना करे. ಬುದ್ಧಿ ಅಂತಕ್ಕಂಥದ್ದು ಯಾವುದೇ ಆತ್ಮದ್ದಾಗ್ಲಿ, ಯಾವುದೇ ಒಂದು ಆತ್ಮದ ಗುಣಗಳಾಗ್ಲಿ, ವಿಶೇಷತೆಗಳಾಗ್ಲಿ ಆಕರ್ಷಣೆ ಆಗ್ಬಾರ್ದು. ಇಸ್ಕೋ ಕೇತೆ ಹೈ ಪವಿತ್ರತೆ. ಇದಕ್ಕೆ ಹೇಳಲಾಗುತ್ತೆ ಪವಿತ್ರತೆ. ಪವಿತ್ರತಾ ಮೇ मेहनत लगती है, इसमें सिद्ध है वरदान बाबा से जन्म का नहीं लिया है. ಪವಿತ್ರತೆಯಲ್ಲಿ ಕಷ್ಟ ಅನ್ಸುತ್ತೆ ಅಂದ್ರೆ ಜನ್ಮಸಿದ್ಧ ಅಧಿಕಾರ ಅಥವಾ ವರದಾನವನ್ನ ಜನ್ಮದಿಂದಲೇ ತಗೊಂಡಿಲ್ಲ. वरदान में मेहनत नहीं होता है. वरदानದಲ್ಲಿ ಕಷ್ಟ ಆಗೋದಿಲ್ಲ. हर ब्राह्मण आत्मा को ब्राह्मण जन्म का पहला वरदान पवित्र भव योगी भव. ವರದಾನದಲ್ಲಿ ಕಷ್ಟ ಇಲ್ಲ. ಪ್ರತಿಯೊಂದು ಬ್ರಾಹ್ಮಣ ಆತ್ಮಕ್ಕೆ ಬ್ರಾಹ್ಮಣ ಜನ್ಮ ಸಿಗ್ತಾ ಇದ್ದಂಗೆ ಮೊದಲನೇ ವರದಾನ ಏನ್ ಸಿಕ್ತೋ, ಪವಿತ್ರ ಭವ ಯೋಗಿ ಭವ. तो अपने को पूछो, पवित्रता का वरदानी हो या मेहनत से पवित्रता को अपनाने वाले हो. ಈಗ ತಮ್ಮನ್ನೇ ತಾವು ಕೇಳ್ಕೊಳ್ಳಿ, ಪವಿತ್ರತೆಯ ವರದಾನಿ ಆತ್ಮ ಆಗಿದ್ದೀನ ಅಥವಾ ಕಷ್ಟದಿಂದ ಪವಿತ್ರತೆಯನ್ನ ತನ್ನದಾನ ಮಾಡ್ಕೊಳ್ಳೋನಾಗಿದ್ದೀನ. ಯಾದ್ ರಕ್ಕೋ ಹಮಾರ ಬ್ರಾಹ್ಮಣ ಜನ್ಮ ಹೈ. ಇದನ್ನ ನೆನ್ಪಿಟ್ಕೊಳ್ಳಿ, ನಮ್ದು ಹೊಸ ಜನ್ಮ, ಬ್ರಾಹ್ಮಣ ಜನ್ಮ ಇದೆ. ಸಿರ್ಫ್ ಜೀವನ್ ಪರಿವರ್ತನ್ ನಹಿ, ಲೇಕಿನ್ ಬ್ರಾಹ್ಮಣ ಜನ್ಮ का आधार पर जीवन का परिवर्तन. ಕೇವಲ ಜೀವನ ಪರಿವರ್ತನೆ ಆಗಲಿಲ್ಲ, ಬ್ರಾಹ್ಮಣ ಆದ್ಮೇಲೆ ಜೀವನ ಪರಿವರ್ತನೆ ಆಯಿತು. ಜನ್ಮಕ್ಕೆ ಸಂಸ್ಕಾರ ಬಹು ಸಹಜ ಸ್ವತಃ ಹೋತಾ. ಜನ್ಮದ ಸಂಸ್ಕಾರ ಹುಟ್ಟುಗುಣ ಸಹಜ ಇರುತ್ತೆ, ಕಷ್ಟ ಇರೋದಿಲ್ಲ. ಆಪಸ್ ಮೇ ಬಿ ಕೇತೆ ಹೋ ಮೇರಾ ಜನ್ಮ ಸೆ ಹಿ ಐಸಾ ಸಂಸ್ಕಾರ. ಪರಸ್ಪರ ನೀವು ಹೇಳ್ತಿರ್ತೀರಿ, ನಮ್ದು ಹುಟ್ಟು ಗುಣನೇ ಈ ತರ ಇದೆ,
ನಮ್ದು ಹುಟ್ಟು ಸಂಸ್ಕಾರನೇ ಈ ತರ ಇದೆ. ಬ್ರಾಹ್ಮಣ ಜನ್ಮ का ಸಂಸ್ಕಾರ ही ಯೋಗಿ ಭವ ಪವಿತ್ರ ಭವ. ಬ್ರಾಹ್ಮಣ ಒಂದು ಜನ್ಮದ ಸಂಸ್ಕಾರಗಳೇ ಆಗಿದೆ ಯೋಗಿ ಆಗಿ ಪವಿತ್ರ ಆಗಿ ಅನ್ನೋದು, ಪವಿತ್ರರಾಗಿ ಯೋಗಿ ಆಗಿ ಅನ್ನುವಂಥದ್ದು ವರದಾನದ ರೂಪದಲ್ಲಿ ಬಾಬಾ ಕೊಟ್ಬಿಟ್ಟಿದ್ದಾರೆ. वरदान भी है, निजी संस्कार भी है. जीवन में दो चीज ही आवश्यक है. ವರದಾನನೂ ಬಾಬಾ ಅವ್ರದ್ದು ಸಿಕ್ಕಿದೆ, ಹುಟ್ಟುಗುಣನೂ ಸಂಸ್ಕಾರಗಳು ಅದೇ ಆಗಿದೆ. ಜೀವನದಲ್ಲಿ ಎರಡು ವಸ್ತುಗಳ ಅವಶ್ಯಕತೆ ಇದೆ, ಏಕ್ ಕಂಪ್ಯಾನಿಯನ್ ದೂಸರ ಕಂಪನಿ. ಒಂದು ಕಂಪ್ಯಾನಿಯನ್ ಬೇಕು, ಮತ್ತೊಂದು ಕಂಪನಿ ಬೇಕು. इसलिए त्रिकालदर्शी बाबा सभी की आवश्यकताओं को जान कंपेनियन को बढ़िया है, कंपनियां भी बढ़िया देते हैं. ಅದರಿಂದ ಬಾಬಾರವರು ಎಲ್ಲ ಅವಶ್ಯಕತೆಗಳನ್ನು ತಿಳ್ಕೊಂಡು, ತಂದೆ ಎಲ್ಲರ ಅವಶ್ಯಕತೆಗಳನ್ನು ತಿಳ್ಕೊಂಡು ಕಂಪ್ಯಾನಿಯನ್ನು ದೊಡ್ಡದು ಕೊಟ್ಟಿದ್ದಾರೆ, ಕಂಪನಿನೂ ದೊಡ್ಡದು ಕೊಟ್ಟಿದ್ದಾರೆ. ವಿಶೇಷ ಡಬಲ್ ವಿದೇಶಿ ಬಚ್ಚೋಂಕು ದೋನೋ ಚೈಯೇನ. ಫಾರಿನರ್ಸ್ಗೆ ಇದೇ ಬೇಕಲ್ವಾ, ವಿಶೇಷವಾಗಿ ಕಂಪ್ಯಾನಿಯನ್ ಎರಡು ಇಷ್ಟಪಡ್ತಾರೆ. ಬಾಪ್ ದಾದಾನೆ ಬ್ರಾಹ್ಮಣ ಜನ್ಮ ಹೋತೆ ಈ ಕಂಪ್ಯಾನಿಯನ್ ಕಾ ಅನುಭವ ಖರಾ ದಿಯಾ. ಬಾಪ್ ದಾದಾರವರು ಬ್ರಾಹ್ಮಣ ಜನ್ಮ ಸಿಗ್ತಾ ಇದ್ದಂಗೆನೆ ಕಂಪ್ಯಾನಿಯನ್ ಅನುಭವ ಮಾಡಿಸ್ಬಿಟ್ರು. ಸುಹಾಗಿನ್ ಬನಾದಿ, ಸುಮಂಗಲಿಯನ್ನಾಗಿ ಮಾಡಿದ್ದಾರೆ. ತೇಹಿ ಕಂಪ್ಯಾನಿಯನ್ ಮಿಲ್ ಗಯ. ಜನ್ಮ ಸಿಗ್ತಾ ಇದ್ದಂಗೆ ಕಂಪ್ಯಾನಿಯನ್ ಸಿಕ್ಕಿದ್ರಲ್ಲ, ಕಂಪ್ಯಾನಿಯನ್ ಮಿಲ್ ಗಯಾ ತೋ ವ ಢೂಂಢ್ ರಹೆ ಹೋ. ಕಂಪ್ಯಾನಿಯನ್ ಸಿಕ್ಕಿದ್ದಾರೋ ಇಲ್ವೋ ಹುಡುಕ್ತಾ ಇದ್ದೀರೋ. तो पवित्रता निजी संस्कार के रूप में अनुभव करना, इसको कहते हैं श्रेष्ठ लकीर ಅಥವಾ ಶ್ರೇಷ್ಠ ರೇಖಾವಾಲೆ. ಪವಿತ್ರತೆಯನ್ನ ನಿಜ ಸಂಸ್ಕಾರದ ರೂಪದಲ್ಲಿ ಅನುಭವ ಮಾಡೋದು, ಇದಕ್ಕೆ ಹೇಳಲಾಗುತ್ತೆ ಶ್ರೇಷ್ಠ ಅದೃಷ್ಟ ಪಡ್ಕೊಳ್ಳೋವಂಥದ್ದು, ಶ್ರೇಷ್ಠ ರೇಖೆಯನ್ನ ಇಟ್ಕೊಳ್ಳೋ ಫೌಂಡೇಶನ್ ಪಕ್ಕ ಏನ ತಳಪಾಯ ಚೆನ್ನಾಗಿ ಗಟ್ಟಿ ಇದೆಯಲ್ಲ. ತೀಸರಿ ಲಕೀಲ್ ಹೈ ಸಚ್ಚೆ ಸೇವಾದಾರಿ. ಮೂರನೇ ಗೆರೆ ಆಗಿದೆ ಸತ್ಯ ಸೇವಾದಾರಿ. ಯಾ ಸೇವಾದಾರಿ ಕಿ ಲಕೀರ್ ಬಿ ಸಭಿ ಕಾ ಮಸ್ತಕ್ ಪರ್. ಈ ಸೇವಾದಾರಿಯ ಒಂದು ಗೆರೆ ಅಂತಕ್ಕಂಥದ್ದು ಎಲ್ಲರ ಮಸ್ತಕದ ಮೇಲೆ ಇದೆ. ಸೇವಾಕ ಬಿನಾ ರಹ ನಹೀ ಸಕ್ತೆ. ಸೇವೆ ಮಾಡದಿರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೇವಾ ಬ್ರಾಹ್ಮಣ ಜೀವನ ಕೋ ಸದಾ ನಿರ್ವಿಘ್ನ बनाने का साधन भी है. ಸೇವೆ ಅನ್ನೋದು BK ಲೈಫ್ ಅನ್ನ ನಿರ್ವಿಘ್ನ ಮಾಡೋಕ್ಕೆ ಸಾಧನನೂ ಆಗಿದೆ. फिर सेवा में भी विघ्न का पेपर भी ज्यादा आता है. ಸೇವೆಗಳು ಮಾಡಕ್ಕೆ ಹೋದಾಗ್ಲೇನೆ ಅನೇಕ ಪ್ರಕಾರದ ವಿಘ್ನಗಳ ಪೇಪರ್ಗಳು ಬರ್ತವೆ. ನಿರ್ವಿಘ್ನ ಸೇವಾದಾರಿಕೆ ಸಚ್ಚೆ ಸೇವಾದಾರಿ ಕಹಾ ಜಾತಾ है. ನಿರ್ವಿಘ್ನ ಸೇವಾದಾರಿಗಳಿಗೆ ಸತ್ಯ ಸೇವಾದಾರಿಗಳು ಅಂತ ಹೇಳಲಾಗುತ್ತೆ. ವಿಘ್ನಾನ ಯಾಬಿ ಡ್ರಾಮಾಕ್ಕೆ ಇನ್ನೊಂದು. ವಿಘ್ನಗಳು ಬರೋದು ಕೂಡ ನಾಟಕದಲ್ಲಿ ಏನಾಗಿದೆ, ಫಿಕ್ಸ್ ಆಗಿದೆ. आना ही है और आते ही रहेंगे क्योंकि विघ्न या पेपर अनुभवी बनाते. ವಿಘ್ನಗಳು ಬರಲೇಬೇಕು, ಬರುತ್ತೆ ಅಂದ್ರೆ ಅವು ವಿಘ್ನಗಳು ನಿಮ್ಮನ್ನ ಅನುಭವಿಗಳನ್ನಾಗಿ ಮಾಡುತ್ತೆ. इसका विघ्न ना समझ अनुभव की उन्नति हो रही है. इस भाव से देखो तो उन्नति की सीढ़ी अनुभव होगी. ಬಾಬಾ ಹೇಳ್ತಾರೆ, ಈ ವಿಘ್ನಗಳನ್ನ ಪೇಪರ್ಗಳಂತ ತಿಳ್ಕೊಂಡು ಅನುಭವಿಗಳನ್ನಾಗಿ ಮಾಡ್ತಾವೆ ಅಂತ ತಿಳ್ಕೊಂಡು ವಿಘ್ನ ಅಂತ ತಿಳ್ಕೊಳ್ಳೋದಿರ ಅನುಭವದಲ್ಲಿ ನಮ್ದು ಉನ್ನತಿ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯಿಂದ ನೋಡಿ, ಉನ್ನತಿಯಿಂದ ನೀವು ಏನಾಗ್ತಾ ಇರ್ತೀರಾ, ಏಣಿಯ ತರ ಅನುಭವ ಮಾಡ್ತಾ ಇರ್ತೀರಾ. ಇಸ್ಮೆ ಅವ್ರ ಹಾಗೆ ಬಡನ ಹೇ. ಇದರಲ್ಲಿ ಇನ್ನೂ ಸಹ ತಾವು ಮುಂದೆ ಹೋಗ್ಬೇಕಾಗಿದೆ. ಇಸ್ ಭಾವ ಸೆ ದೇಖೋ ತೋ ಉನ್ನತಿ ಕಿ ಸೀಡಿ ಅನುಭವ ಹೋಂಗೆ. ಈ ಭಾವದಿಂದ ನೋಡಿದಾಗ ಉನ್ನತಿಯ ಏಣಿ ತರ ನಿಮ್ಗೆ ಅನ್ಸುತ್ತೆ. इससे और आगे बढ़ना है क्योंकि सेवा अर्थात संगठन का सर्व आत्माओं का दुआ का अनुभव करना. ಇದರಲ್ಲಿ ನೀವು ಮುಂದುವರಿಬೇಕು. ಸೇವೆ ಅಂದ್ರೆ ಅರ್ಥ ಆಗಿದೆ, ಸಂಘಟನೆಯದು ಸರ್ವ ಆತ್ಮಗಳ ಆಶೀರ್ವಾದದ ಅನುಭವನ ಮಾಡಬೇಕು. ಸೇವಾ ಕಾ ಕಾರ್ಯ ಮೇ ಸರ್ವ ಕಿ ದುಆಯೆ ಮಿಲ್ನೆ ಕಾ ಸಾಧನ ಹೈ. ಸೇವೆಯ ಕಾರ್ಯದಿಂದ ಎಲ್ಲರ ಆಶೀರ್ವಾದ ಸಿಗೋದಕ್ಕೆ ಆಧಾರ ಆಗಿದೆ. इसी विधि से इसी वृत्ति से देखो सदा अनुभव करेंगे और अनुभव की अथॉरिटी और आगे बढ़ रही है. ಇದೇ ಒಂದು ವಿಧಿಯಿಂದ ನೋಡಿ, ವೃತ್ತಿಯಿಂದ ನೋಡಿ ಸದಾ ಈ ರೀತಿ ಅನುಭವ ಮಾಡ್ತೀರಾ. ಅನುಭವಿಗಳ ಅಥಾರಿಟಿಯ ಎದುರುಗಡೆ ಮುಂದೆ ಹೋಗ್ತಾ ಇರ್ತೀರಾ. ವಿಘ್ನ नहीं समझो. विघ्न अर्थ निमित्त बनी हुई आत्माओं को विघ्नदारी आत्मा नहीं समझो. ಬಾಬಾ ಹೇಳ್ತಾರೆ, ವಿಘ್ನಗಳನ್ನ ತಿಳ್ಕೊಬೇಡಿ. ವಿಘ್ನಗಳ ಅರ್ಥ ನಿಮಿತ್ತ ಆಗಿರತಕ್ಕಂಥ ಆತ್ಮಗಳು, ವಿಘ್ನಕಾರಿ ಆತ್ಮಗಳು ಅಂತ ತಿಳ್ಕೊಬೇಡಿ. ಅನುಭವಿ ಬನಾನೆ ವಾಲೆ ಶಿಕ್ಷಕ ಸಮಜು. ಅನುಭವಿಗಳನ್ನಾಗಿ ಮಾಡೋ ಅಂತ ಟೀಚರ್ಸ್ ಅಂತ ತಿಳ್ಕೊಳ್ಳಿ. जब कहते हो निंदा करने वाला मित्र है तो विघ्न को पास करके अनुभवी बनाने वाले शिक्षक हुआ ना. ಯಾವಾಗ ಹೇಳ್ತೀರಾ ನಿಂದೆ ಮಾಡೋರೇ ನಮ್ಮ ಮಿತ್ರರು ಅಂತ ಅಂದಮೇಲೆ ವಿಘ್ನಗಳನ್ನು ಪಾಸ್ ಮಾಡಿಸೋಂಥ ಅನುಭವಿಗಳನ್ನಾಗಿ ಮಾಡೋ ಅಂಥ ಶಿಕ್ಷಕರಾದ್ರಲ್ಲ, ಪಾಠಗಳನ್ನ ಓದಿಸಿದ್ರಲ್ಲ. ಜೈಸೆ ಆಜ್ ಕಲ್ ಕೆ
जो बीमारियों को हटाने वाले डॉक्टर्ಸ್ हैं वह ಎಕ್ಸರ್ಸೈಸ್ कराते हैं. ಹೇಗೆ ಈಗಿನ ಕಾಲದಲ್ಲಿ ಆರೋಗ್ಯ ಕೊಡ್ಲಿಕ್ಕೋಸ್ಕರ ಡಾಕ್ಟರ್ಸ್ ಏನಿರ್ತಾರೆ ಕಾಯಿಲೆಗಳನ್ನು ದೂರ ಮಾಡಲಿಕ್ಕೆ ಎಕ್ಸರ್ಸೈಸ್ ಮಾಡಿಸ್ತಾರಲ್ವಾ. ಎಕ್ಸರ್ಸೈಸ್ ಪಹಲೆ ದರ್ದ್ ಹೋತಾ है. एक्सरसाइज ಮಾಡಿದಾಗ ಮೊದಲು ನೋವಾಗುತ್ತೆ, लेकिन वह दर्द सदा के लिए मदद बेदर्द बनाने का निमित्त बना देते. ಎಕ್ಸರ್ಸೈಸ್ ಮಾಡಿದಾಗ ಆಗುವಂಥ ನೋವೇನಿದೆ ನಿಮಗೆ ನೋವನ್ನು ದೂರ ಮಾಡೋದಕ್ಕೆ ಕಾರಣ ಆಗುತ್ತೆ. जिसको यह समझ नहीं होता है चिल्लाते इसमें और ही दर्द कर दिया. ಕೆಲವರು ಇದು ಗೊತ್ತಿಲ್ದಿರ ಏನ್ ಮಾಡ್ತಾರೆ, ಅರ್ಚ್ತಾ ಇರ್ತಾರೆ, ಇವ್ರು ಇನ್ನೂ ನನ್ನ ನೋವು ಉಂಟು ಮಾಡಿಬಿಟ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ಲೇಕಿನ್ ಇಸ್ ದರ್ದ್ಗೆ ಅಂದರ್ ಚಿಪೆ ಹುಯೆ ದವಾ, ಈ ನೋವಿನ ಒಳಗಡೆ ಏನಿದೆ ಅಡಗಿದೆ ಔಷಧಿ. इसी प्रकार के रूप भल विघन का है. आपका विघनदारी आत्मा दिखाई पड़ती है, लेकिन सदा के लिए विघन से पार करने के निमित्त है. ಇದೇ ಪ್ರಕಾರ ರೂಪ ಬಲ್ಲೆ ವಿಘ್ನದ್ದಿರಬಹುದು, ತಮ್ಮ ವಿಘ್ನಕಾರಿ ಆತ್ಮಗಳು ನಿಮಗೆ ಕಾಣಿಸ್ಬೋದು, ಆದರೆ ಸದಾ ಕಾಲಕ್ಕೋಸ್ಕರ ವಿಘ್ನಗಳಿಂದ ಪಾರ್ ಮಾಡ್ತಕ್ಕಂಥವ್ರು ನಿಮಿತ್ತರಾಗಿದ್ದೆ. ಅಚಲ ಬನಾನೇಕೆ निमित्त वही बनते हैं, इसलिए निर्विघ्न सेवादारी को कहते हैं. ಅಚಲರನ್ನಾಗಿ ಅವರೇ ಮಾಡ್ತಾರೆ, ನಿರ್ವಿಘ್ನರನ್ನಾಗಿ ಅವರೇ ಮಾಡ್ತಾರೆ, ನಿಮಿತ್ತ ಅವರೇ ಆಗಿದ್ದಾರೆ. ಅದರಿಂದ ವಿಘ್ನ ಸದಾ ನಿರ್ವಿಘ್ನ ಸೇವಾದಾರಿ ಅಂತ ಹೇಳಲಾಗುತ್ತೆ, ಸಚ್ಚೆ ಸೇವಾದಾರಿ ಅಂತ ಹೇಳಲಾಗುತ್ತೆ. ಐಸಾ ಶ್ರೇಷ್ಠ ಲಕೀರ್ ವಾಲೆ ಸಚ್ಚೆ ಸೇವಾದಾರಿ ಕಹೆ ಜಾತೆ ಹೇ. ಈ ರೀತಿ ಶ್ರೇಷ್ಠ ಅದೃಷ್ಟ ಉಳ್ಳಂತವರೇ ಸತ್ಯ ಸೇವಾದಾರಿಗಳು ಅಂತ ಹೇಳಲಾಗುತ್ತೆ. सेवा में सदैव स्वच्छ बुद्धि, स्वच्छ वृत्ति, स्वच्छ कर्म सफलता का सहज आधार. ಸೇವೆ ಮಾಡಬೇಕಾದ್ರೆ ಸ್ವಚ್ಛವಾದಂಥ ಬುದ್ಧಿ, ಸ್ವಚ್ಛವಾದಂಥ ವೃತ್ತಿ, ಸ್ವಚ್ಛವಾದಂಥ ಕರ್ಮ ಸಫಲತೆಗೆ ಸಹಜವಾದಂಥ ಒಂದು ಆಧಾರ ಆಗಿದೆ. कोई भी सेवा का कार्य जब आरंभ करते हो तो पहले यह ಚೆಕ್ करो. ಯಾವುದೇ ಕಾರ್ಯ ಸೇವಾ ಕಾರ್ಯ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಮೊದಲು ಇದನ್ನು ಚೆಕ್ ಮಾಡ್ಕೊಳ್ಳಿ. बुद्धि में किसी आत्मा के प्रति स्वच्छता के बजाय और बीती हुई बातों का जरा भी स्मृति होगी तो उसी वृत्ति दृष्टि से उनको देखना, उसमें बोलना होता है. ಬಾಬಾ ಹೇಳ್ತಾರೆ ಇದನ್ನೇ ಚೆಕ್ ಮಾಡ್ಕೊಳ್ಳಿ. ವೃತ್ತಿನಲ್ಲಿ ಸ್ವಚ್ಛತೆ ಬದಲಾಗಿ ಯಾವುದೇ ಒಂದು ಕಳೆದೋಗಿರೋ ಅಂಥದ್ದು ಮಾತುಗಳು ಸ್ಮೃತಿನಲ್ಲಿರುತ್ತೆ ಅಂದರೆ ಅದೇ ದೃಷ್ಟಿ ಅದೇ ವೃತ್ತಿಯಿಂದ ನೋಡೋದು, ಇಸ್ಮೇ ಬೋಲ್ನ ಅದೇ ಮಾತಿನಲ್ಲಿ ಇರೋದು ಆಗೋಗ್ಬಿಡುತ್ತೆ. तो सेवा में भी ಸ್ವಚ್ಛತಾ से ಸಂಪೂರ್ಣ ಸಫಲತಾ ಉಂಚೆ. ಇವೆಲ್ಲ ತೆಗೆದಾಕ್ಬಿಟ್ಟು ಸೇವೆನಲ್ಲಿ ಸಂಪೂರ್ಣ ಸ್ವಚ್ಛತೆಯನ್ನ ಇಟ್ಕೋಬೇಕು ಅಂತಿದ್ದಾರೆ. बीती हुई बातों को वृत्तियों को सबको समाप्त करना. ಕಳೆದೋಗಿರೋ ಮಾತುಗಳನ್ನೆಲ್ಲ ಬಿಟ್ಟಾಕಿ. ಕಳೆದೋಗಿರೋದೆಲ್ಲ ಯಾತಕ್ಕೆ ಬೇಕೀಗ, ಅವನ್ನೆಲ್ಲ ಸಮಾಪ್ತಿ ಮಾಡಬೇಕಾಗಿದೆ, ಸ್ವಚ್ಛತೆ ಆಗಿದೆ. बीती का संकल्प भी करना परसेंटेज में हल्का ಬಾಬಾ ಹಲ್ಕ ಪಾಪ. ಕಳೆದೋಗಿರುವಂತದ್ದೆಲ್ಲ ಸಂಕಲ್ಪದಲ್ಲಿ ಕೂಡ ಮತ್ತೆ ನೆನಪು ಮಾಡ್ಕೊಳ್ಳೋದು ಕೂಡ ಪರ್ಸೆಂಟೇಜ್ನಲ್ಲಿ ಲೈಟ್ ಆಗಿರೋಂಥ ಪಾಪ ಆಗಿದೆ. ಸಂಕಲ್ಪ ಬಿ ಸೃಷ್ಟಿ ಬನಾ ದೇತೆ. ಸಂಕಲ್ಪಗಳೇ ಮತ್ತೆ ಸೃಷ್ಟಿ ಮಾಡಿಸುತ್ತೆ. वर्णन करना है तो बड़ी बात है, लेकिन संकल्प करने से पुराने संकल्प की स्मृति सृष्टि अथवा वायुमंडल भी वैसा बना देता है. ವರ್ಣನೆ ಮಾಡೋದು ದೊಡ್ಡ ಮಾತಾಗಿದೆ, ಆದರೆ ಸಂಕಲ್ಪಗಳನ್ನು ಮಾಡೋದು ಕೂಡ ಹಳೆಯ ಸಂಕಲ್ಪಗಳು ಸ್ಮೃತಿಗಳು ಸೃಷ್ಟಿಯನ್ನು ವಾಯುಮಂಡಲವನ್ನು ಅದೇ ಥರ ಮಾಡಿ. ಫಿರ್ ಕಹ ದೇತೆ ಹೇ ಮೈನೆ ಜೋ ಕಹ ಥಾನ ಐಸಾ ಹಿ ಹುವಾ ಏನು, ನಾನು ಹಿಂಗೆ ಹೇಳಿದ್ದೆ ಹಾಗೆ ಆಗೋಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತಾರಲ್ವ. ಲೇಕಿನ್ ಹುವಾ ಕ್ಯೂ, ಯಾಕಾಯಿತು? ಆಪ್ಕಾ ಕಮ್ಜೋರ್ ವ್ಯರ್ಥ ಸಂಕಲ್ಪನೆ ಯಾ ವ್ಯರ್ಥ ವಾಯುಮಂಡಲ ಸೃಷ್ಟಿ ಬನಾಯ. ಏನಾಯಿತು? ನಿಮ್ಮ ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ದುರ್ಬಲ ಸಂಕಲ್ಪಗಳು ಆ ಥರ ವಾತಾವರಣ ವಾಯುಮಂಡಲವನ್ನು ಸೃಷ್ಟಿಯನ್ನು ಮಾಡಿಸ್ತೀವಿ. इसलिए सदा सच्चे सेवादारी अर्थात पुराने वैब्रेशन को समाप्त करने वाले. ನಿಜವಾದ ಸೇವಾದಾರಿಗಳು ಅಂದರೆ ಅರ್ಥ ಏನು? ಹಳೆ ವೈಬ್ರೇಷನ್ಸನ್ನು ಸಮಾಪ್ತಿ ಮಾಡುವಂಥದ್ದು. ಜೈಸೆ ಸೈನ್ಸ್ ವಾಲೆ ಶಸ್ತ್ರ ಸೆ ಶಸ್ತ್ರ ಕೋ ಖತಮ್ ಕರ್ ದೇತೆ. ಹೇಗೆ ವಿಜ್ಞಾನಿಗಳು ಬಾಂಬಿಂದ ಬಾಂಬ್ಗಳನ್ನು ನಾಶ ಮಾಡ್ತಾರಲ್ವ, ಏಕ ವಿಮಾನ ಸೆ ದೂಸರಾ ವಿಮಾನ ಕೋ ಗಿರಾ ದೇತೆ. ಒಂದು ವಿಮಾನದಿಂದ ಇನ್ನೊಂದು ಯುದ್ಧ ವಿಮಾನವನ್ನು ಹೊಡೆದುರುಳಿಸ್ತಾರಲ್ವ. युद्ध करते हैं तो समाप्त कर, युद्ध ಮಾಡೋರ್ನೇ समाप्त. तो आपका शुद्ध वाइब्रेशन को इमर्ज करना है. ಈಗ ನೀವು ಶುದ್ಧ ವೈಬ್ರೇಷನ್ಸ್ ಅನ್ನ, ಶುದ್ಧ
ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡಬೇಕು, ಪ್ರಕಟ ಮಾಡ್ಕೋಬೇಕು. और व्यर्थ वाइब्रेशन को समाप्त कर सकते हैं. ಆವಾಗ ವ್ಯರ್ಥ ಸಂಕಲ್ಪಗಳನ್ನು ವೈಬ್ರೇಷನ್ಸನ್ನು ಸಮಾಪ್ತಿ ಮಾಡಬೇಕು. ಸಂಕಲ್ಪಕ್ಕೋ ಸಮಾಪ್ತ कर सकते. ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಸಿ. अगर आपका पावरफुल शक्तिशाली संकल्प है तो व्यर्थ संकल्प व्यर्थ को खत्म जरूर करेंगे. ನಿಮ್ಮ ಒಂದು ವೇಳೆ ಈ ವ್ಯರ್ಥ ಸಂಕಲ್ಪಗಳಿತ್ತು ಅಂತಂದ್ರೆ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡುತ್ತೆ ಪವರ್ಫುಲ್ ಸಂಕಲ್ಪ. ಸಮರ್ಥ ಸಂಕಲ್ಪ ವ್ಯರ್ಥವನ್ನು ಅವಶ್ಯಕವಾಗಿ ಸಮಾಪ್ತಿ ಮಾಡುತ್ತೆ. समझा. सेवा में पहला स्वच्छता अर्थात पवित्रता की शक्ति चाहिए. ಸೇವೆಯಲ್ಲಿ ಸ್ವಚ್ಛತೆ ಬೇಕು, ಪವಿತ್ರತೆಯ ಶಕ್ತಿ ಕೂಡ ಬೇಕು. ये तीन लकीरें चमकती हुई देख रहे. ಈ ಮೂರು ಗೆರೆಗಳು ಹೊಳಿತಾ ಇರೋದನ್ನು ನೋಡ್ತಾ ಇದ್ದಾರೆ. सेवा का विशेषता है और उनकी बातें सुनी भी है. ಸೇವೆಯ ವಿಶೇಷತೆ ಇದೆ, ಅನೇಕ ಮಾತುಗಳನ್ನು ಕೇಳಿದ್ದೀರಿ. सब बातों का सार है निस्वार्थ संकल्प निर्विकल्प स्थिति से सेवा करना सफलता का आधार है. ಈ ಎಲ್ಲ ಮಾತುಗಳ ಸಾರ ಸ್ವರೂಪ ಆಗಿದೆ ನಿಸ್ವಾರ್ಥ ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆಗಳನ್ನು ಮಾಡುವುದು. इसी सेवा में ही स्वयं भी संतुष्ट और हर्षित रहते हैं, दूसरा भी संतुष्ट रहते. ಇದೇ ಆಧಾರದ ಮೇಲೆ ಸ್ವಯಂ ಸಂತುಷ್ಟವಾಗಿರ್ತೀರಿ, ಬೇರೆಯವರು ಸಂತುಷ್ಟವಾಗಿ. ಸೇವಾ ಕೆ ಬಿನಾ ಸಂಘಟನೆ नहीं होती. ಸೇವೆ ಮಾಡಿದಿರ ಸಂಘಟನೆ ಆಗೋದಿಲ್ಲ ಅಂತ. संगठन में भिन्न भिन्न बातें, भिन्न भिन्न विकार, भिन्न भिन्न तरीके विचार, भिन्न भिन्न साधन या होना ही है. ನೋಡಿ, ಸಂಘಟನೆಯಲ್ಲಿ ಭಿನ್ನ ಭಿನ್ನ ಮಾತುಗಳು ಬರ್ತವೆ, ಭಿನ್ನ ಭಿನ್ನ ವಿಚಾರಗಳು ಬರ್ತವೆ, ಭಿನ್ನ ಭಿನ್ನ ರೀತಿ ನೀತಿಗಳು ಬರ್ತವೆ, ಸಾಧನಗಳು ಬರ್ತವೆ. लेकिन बातें आते भी है, भिन्न भिन्न साधन सुनते हुए भी स्वयं सदा उनके अनेक को एक बाबा की याद में मिलाने वाले एक स्थिति वाले रहो. ವೆರೈಟಿ ಬಂದರೂ ಮಾತುಗಳು ಬಂದರೂ ಕೂಡ ಬಾಬಾ ಹೇಳ್ತಿದ್ದಾರೆ, ಒಬ್ಬರಲ್ಲಿ ಎಲ್ಲವನ್ನ ಅಡಕ ಮಾಡ್ಕೊಳ್ತಕ್ಕಂಥ ಏಕರಸ ಸ್ಥಿತಿ ಮಾಡ್ಕೊಳ್ಳೋರಾಗಿರಿ. ಕಬಿ ಬಿ ಅನೇಕತಾ ಮೇ ಮುಂಜೋನು, ಎಂದೂ ಕೂಡ ಅನೇಕತೆಯಲ್ಲಿ ಕನ್ಫ್ಯೂಷನ್ ಆಗಬೇಡಿ ಅಂತಿದ್ದಾರೆ. अब क्या करें, बहुत विचार हो गया, उसका माने किसका ना माने. अगर निस्वार्थ निर्विकल्प भाव से निर्णय करेंगे तो कभी किसी का कुछ व्यर्थ संकल्प नहीं आएगा, क्योंकि सेवा के बिना भी रह नहीं सकते हैं. ಯಾರ್ದಪ್ಪ ಮನೆತೆ ಮಾಡಲಿ, ಯಾರ್ದಪ್ಪ ಬಿಡಲಿ, ಭಾಳಷ್ಟು ಮಾತುಗಳು ಬಂದ್ಬಿಡ್ತು ಅಂತ ಬಿಟ್ಟು ನೀವು ಯೋಚನೆ ಮಾಡ್ಕೊಂಡಿರಕ್ಕೆ ಹೋಗಬೇಡಿ. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳು ಬರೋದೇ ಇಲ್ಲ, ನಿರ್ವಿಘ್ನರು ಆಗ್ಬಿಡ್ತೀರಾ. ಯಾಕೆಂತಂದ್ರೆ ಸೇವೆಯ ವಿನಃ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಯಾದಕ್ಕೆ ಬಿನಾ ಬಿ ರಹ ನೈ ಸಕ್ತೆ ಹೈ, ನೆನಪು ಮಾಡಿದ್ರೆ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಇಸ್ಲಿಯೇ ಸೇವಾ ಕೋ ಬಿ ಬಡಾತೆ ಚಲೋ, ಸೇವೆಗಳನ್ನು ಹೆಚ್ಚು ಮಾಡಿಸ್ತಾ ಹೋಗಿ. ಸ್ವಯಂ ಕೋ ಬಿ ಸ್ನೇಹ ಸಹಯೋಗ ಅವರ ನಿಸ್ವಾರ್ಥ ಭಾವಕ್ಕೂ ಬಡಾತೆ ಚಲೋ. ಸ್ವಯಂ ಅನ್ನು ಸ್ನೇಹಿಗಳನ್ನಾಗಿ ಮಾಡ್ಕೊಳ್ಳಿ, ಸಹಯೋಗಿಗಳನ್ನಾಗಿ ಮಾಡ್ಕೊಳ್ಳಿ, ನಿಸ್ವಾರ್ಥ ಭಾವದಿಂದ ಮುಂದುವರಿತಾ ಹೋಗಿ. ಸಮಜಾ, ಗೊತ್ತಾಯ್ತಾ? ಇವತ್ತಿನ ವರದಾನ ಆಗಿದೆ, ಕಂಬೈನ್ಡ್ ರೂಪ್ ಕಿ ಸ್ಮೃತಿ ದ್ವಾರ ಅನುಭವ ಅಬೂಲ್ ಬನ್ನೆ ವಾಲೆ ನಿರಂತರ ಯೋಗಿ ಭವ. ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಅಬೂಲ್ ಅಂದರೆ ತಪ್ಪು ಮಾಡದೇ ಇರತಕ್ಕಂಥವ್ರು ನಿರಂತರ ಯೋಗಿಗಳು ಆಗಿ. जो बच्चे स्वयं को बाबा के साथ कंबाइंड अनुभव करते हैं, उन्हें निरंतर योगी भाव का वरदान स्वतः मिल जाता है. ಯಾರು ಸತ್ಯವಾಗಿರ್ತಕ್ಕಂತಹ ಮಕ್ಕಳಿದ್ದಾರೆ, ಸ್ವಯಂ ಬಾಬಾರವರ ಜೊತೆಯಲ್ಲಿ ಕಂಬೈಂಡ್ ಆಗಿರ್ತಾರೆ, ಅನುಭವ ಮಾಡೋವಂಥವ್ರು ಇರ್ತಾರೆ, ಅವರು ನಿರಂತರ ಯೋಗಿ ಭಾವದ ವರದಾನವನ್ನ ಆಟೋಮೆಟಿಕ್ ಆಗಿ ಪಡ್ಕೊಂಡ್ಬಿಡ್ತಾರೆ. ಕ್ಯೋಂಕಿ ವೇ ಜಹಾ ಭಿ ರಹತೆ ಹೈ ಮಿಲನ್ ಮೇಳ ಹೋತಾ ರಹತಾ ಹೈ. ಅವ್ರು ಎಲ್ಲಿರ್ತಾರೆ ಅಲ್ಲಿ ಮಿಲನದ ಮೇಳ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಕೋಯಿ ಕಿತನಾ ಭಿ ಬುಲಾನೆ ಕಿ ಕೋಶಿಶ್ ಕರೆ, ಅವ್ರನ್ನ ಎಷ್ಟು ಮರೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಲೇಕಿನ್ ವೇ ಅಬೂಲ್ ಹೋತೆ, ಅವರು ಮಿಸ್ಟೇಕೆ ಮಾಡೋದಿಲ್ಲ. ऐसा अबूल बच्चे जो बाबा के अति प्यारे हैं वही निरंतर योगी, क्योंकि प्यार का निशानी है स्वतः याद. ಇಂತಹವರು ಬಾಬಾ ಹೇಳ್ತಿದ್ದಾರೆ, ಅಮೂಲ್ಯವಾಗಿರ್ತಕ್ಕಂಥ ಮಕ್ಕಳು ತಂದೆಗೆ ಅತಿ ಪ್ರಿಯರಾಗಿರ್ತಾರೆ, ಅವರೇ ನಿರಂತರ ಯೋಗಿಗಳು. ಏಕೆ ಅಂತಂದ್ರೆ ಪ್ರೀತಿಯ ಗುರುತಾಗಿದೆ ಸ್ವತಃವಾಗಿ ನೆನಪಿನಲ್ಲಿ ಇರುವಂಥದ್ದು. ಉನ್ಕೆ ಸಂಕಲ್ಪ ರೂಪಿ ನಾಕೂನ್ ಕೋ ಬಿ ಮಾಯಾ ಹಿಲಾ ನೈ ಸಕ್ತೆ. ಅವ್ರಿಗೆ ಸಂಕಲ್ಪಗಳೆಂಬ ಉಗುರು ಕೂಡ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್, ಕಾರಣ ಸುನಾನೆ ಕೆ ಬಜಾಯ್
उनको निवारण करो तो दुआई उनका अधिकारी बन जाएंगे. ಕಾರಣಗಳನ್ನ ಕೇಳೋಕ್ಕೆ ಬದಲಾಗಿ ನಿವಾರಣೆಗಳನ್ನ ಮಾಡಿ ಆಶೀರ್ವಾದಗಳಿಗೆ ಅಧಿಕಾರಿಗಳು ಆಗ್ಬಿಡ್ತೀರಾ. ಅಚ್ಚ. ಓಂ ಶಾಂತಿ. ಬಾಪ್ ದಾದಾ ವಿದೇಶಿಗಳ ಜೊತೆಯಲ್ಲಿ मातनाड़ता ತಿಳಿಸ್ತಾ ಇದ್ದಾರೆ. बाप दादा को खुशी है देश विदेश में छोटे बड़े सभी ने उमंग उत्साह से सेवा में सबूत दिया. ಚಿಕ್ಕವರು ದೊಡ್ಡವರು ದೇಶ ವಿದೇಶಗಳಲ್ಲಿ ಸೇವೆಯ ಉಮ್ಮಂಗ ಉತ್ಸಾಹದಿಂದ ಒಳ್ಳೆ ಪ್ರೂಫ್ ಅನ್ನು ಕೊಟ್ಟಿದ್ದಾರೆ. ವಿದೇಶ ಕಿ ಸೇವಾ ಕಾ ಭಿ ಸಫಲತಾಪೂರ್ವಕ ಕಾರ್ಯ ಸಂಪನ್ನ ಹುआ. ವಿದೇಶಗಳಲ್ಲಿ ಕೂಡ ಸೇವೆಯು ಸಫಲತಾಪೂರ್ವಕವಾಗಿ ಸಂಪನ್ನ ಆಯಿತು. और देश में भी सभी सहयोग से सर्व कार्य संपन्न हुए सफल हुए. ದೇಶದಲ್ಲಿ ಕೂಡ ಎಲ್ಲ ಕಾರ್ಯಗಳು ಕೂಡ ಸಂಪನ್ನವಾಯಿತು, ಸಫಲವಾಯಿತು. ಬಾಪ್ ದಾದಾ ಬಚ್ಚೋं का सेवा का लगन को देख हर्षित होते. ಬಾಪ್ ದಾದಾರವರು ಮಕ್ಕಳ ಒಂದು ಸೇವೆಯ ಸೆಳೆತವನ್ನು ನೋಡಿ ಖುಷಿ ಆಗ್ತಾ ಇದ್ದಾರೆ. ಸಭಿ ಕಾ ಲಕ್ಷ್ಯ ಬಾಬಾ ಕೋ ಪ್ರತ್ಯಕ್ಷ ಕರ್ನೆ ಕಾ ಅಚ್ಚಾ ರಹಾ. ಎಲ್ಲರ ಲಕ್ಷ್ಯ ಬಾಬಾವನ್ನು ಪ್ರತ್ಯಕ್ಷತೆ ಮಾಡೋದು ಚೆನ್ನಾಗಿದೆ. ಬಾಪ್ ಕಾ ಸ್ನೇಹ ಮೇ ಮೆಹನತ್ ಕೆ ಮೊಹಬ್ಬತ್ ಮೇ ಬದಲ್ ಕಾರ್ಯ ಕಾ ಪ್ರತ್ಯಕ್ಷ ಫಲ ದಿಖಾಯ. ತಂದೆಯ ಒಂದು ಸ್ನೇಹ ಅಂತಕ್ಕಂಥದ್ದು ಕಷ್ಟವನ್ನು ಕೂಡ ಸಹಜ ಮಾಡಿ ಕಾರ್ಯವನ್ನು ಸರಳ ಮಾಡಿದೆ, ಪ್ರತ್ಯಕ್ಷ ಫಲ ತೋರಿಸಿದೆ. ಸಭಿ ಬಚ್ಚೋं का ವಿಶೇಷ ಸೇವಾಕ್ಕೆ ನಿಮಿತ್ತ ಆಯೇ ಹುಯಿ. ಎಲ್ಲ ಮಕ್ಕಳು ಕೂಡ ವಿಶೇಷವಾಗಿ ಸೇವೆಗೋಸ್ಕರ ನಿಮಿತ್ತವಾಗಿ ಬಂದಿದ್ದಾರೆ. ಬಾಪ್ ದಾದಾ ಬಿ ವಾಹ್ ಬಚ್ಚೆ ವಾಹ್ ಕಾ ಗೀತ್ ಗಾತೆ. ಬಾಪ್ ದಾದಾರವರು ಕೂಡ ವಾಹ್ ಮಕ್ಕಳೇ ಅನ್ನೋ ಹಾಡನ್ನು ಹಾಡ್ತಾರೆ. ಸಭೀನೆ ಬಹುತ್ ಅಚ್ಚಾ ಕಿಯಾ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಕಿಸಿನೆ ಕಿಯಾ ಕಿಸಿನೆ ನಹಿ ಕಿಯಾ ಯಹ ನಹಿ. ಇವ್ರು ಮಾಡಿದ್ರು ಅವ್ರು ಮಾಡಲಿಲ್ಲ ಅಂತಿಲ್ಲ. छोटे चाहे स्थान है बड़े स्थान है लेकिन छोटा स्थान वालों ने कम नहीं किया, इसलिए सर्व की श्रेष्ठ भावना और श्रेष्ठ कामों से कार्य अच्छे रहे हैं. ಚಿಕ್ಕ ಜಾಗದವರು ಕಮ್ಮಿ ಮಾಡಿದ್ದಾರೆ, ದೊಡ್ಡ ಜಾಗದವರು ಜಾಸ್ತಿ ಮಾಡಿದಾರಲ್ಲ, ಎಲ್ಲರೂ ಕೂಡ ಮಾಡಿದ್ದೀರಿ. ಸರ್ವ ಶ್ರೇಷ್ಠ ಭಾವನೆಗಳು ಶ್ರೇಷ್ಠ ಕಾಮನೆಗಳಿಂದ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದೆ. ಸಮಯ ಬಿ ಖೂಬ್ ಲಗಾಯ. ಸಮಯನೂ ಚೆನ್ನಾಗಿ ತೊಡಗಿಸಿದ್ದೀರಿ. ಸಂಕಲ್ಪ ಬಿ ಖೂಬ್ ಲಗಾಯ. ಸಂಕಲ್ಪನೂ ಚೆನ್ನಾಗಿ ತೋರಿಸಿದ್ರಿ. ಪ್ಲಾನ್ ಬಿ ಬನಾಯ ತೋ ಸಂಕಲ್ಪ ಕಿಯಾ ಹೈ. ಪ್ಲಾನು ಮಾಡಿದ್ರಿ, ಸಂಕಲ್ಪನೂ ಮಾಡಿದ್ರಿ. ಶರೀರ ಕಾ ಶಕ್ತಿ ಬಿ ಲಗಾಯ. ಶರೀರ ಶಕ್ತಿಯನ್ನು ಯೂಸ್ ಮಾಡಿದ್ರಿ. ಧನ್ ಕಿ ಶಕ್ತಿ ಬಿ ಲಗಾಯ. ಹಣವನ್ನು ತೊಡಗಿಸಿದ್ರಿ. ಸಂಘಟನೆ ಕಿ ಶಕ್ತಿ ಬಿ ಲಗಾಯ. ಅನೇಕರನ್ನು ಸಂಘಟನೆ ಮಾಡಿ ಆ ಶಕ್ತಿಯನ್ನು ಯೂಸ್ ಮಾಡಿದ್ರಿ. ಸರ್ವಶಕ್ತಿಯೋं का आहुतिया से सेवा का यगन दोनों तरफ ದೇಶ ವಿದೇಶ ಸಫಲ ಹುआ. ಸಂಘಟನೆಯ ಶಕ್ತಿಯಿಂದ ಸರ್ವರ ಶಕ್ತಿಗಳಿಂದ ಆಹುತಿಯಲ್ಲಿ ಸೇವೆಯಲ್ಲಿ ಕೂಡ ಯಜ್ಞದಲ್ಲಿ ಎರಡೂ ಕಡೆಯಿಂದ ದೇಶ ವಿದೇಶ ಎರಡೂ ಕಡೆ ಸಫಲ ಆಯಿತು. ಬಹುತ್ ಅಚ್ಚಾ ಕಾರ್ಯ ರಹಾ ಹೈ. ತುಂಬ ಚೆನ್ನಾಗಿ ಕಾರ್ಯ ಮಾಡಿದ್ರಿ. ಠೀಕ್ ಕಿಯಾ ವ ನಹಿ ಕಿಯಾ ಯಾ ಕ್ವಶನ್ ಹಿ ನಹಿ. ಸರಿಯಾಗಿ ಮಾಡಿದ್ರಾ ಇಲ್ವಾ ಅನ್ನೋ ಪ್ರಶ್ನೆನೇ ಇಲ್ಲ. ಸದಾ ಠೀಕ್ ರಹಾ और ಸದಾ ಠೀಕ್ रहेगा. ಸದಾ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿರ್ತಾ ಇರುತ್ತೆ. ಚಾಹೆ मल्टी मिलियन पीस का कार्य किया है चाहे गोल्डन जुबली का कार्य किया, दोनों ही कार्य सुंदर रहा. ಮಿಲಿಯನ್ ಮಿನಿಟ್ಸ್ ಅಪ್ ಪೀಸ್ ಅಪೀಲ್ ಅನ್ನುವಂಥ ಮಲ್ಟಿ ಮಿಲಿಯನ್ ಪೀಸ್ ಅದು ಕಾರ್ಯ ಆಗ್ಬೋದು ಅಥವಾ ಗೋಲ್ಡನ್ ಜುಬ್ಲಿ ಕಾರ್ಯ ಆಗ್ಬೋದು. ಎರಡೂ ಕೂಡ ಬಹಳ ಚೆನ್ನಾಗಿ ಆಯಿತು, ಸುಂದರವಾಗಿತ್ತು. ಜಿಸ್ ವಿಧಿ ಸೇ ಕಿಯಾ ವಹ ಬಿ ವಿಧಿ ಬಿ ಠೀಕ್ ಹೈ. ಯಾವ ವಿಧಿಯಿಂದ ಮಾಡಿದರೆ ಅದು ವಿಧಿ ಸರಿ ಇದೆ. कहाँ चीज़ों की वैल्यू बढ़ाने के लिए पर्दों के अंदर भी चीज़ें रख जाते हैं. ಕೆಲವೊಂದು ಸಂದರ್ಭದಲ್ಲಿ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಪರದೆ ಒಳಗಡೆ ಇಡಲಾಗುತ್ತೆ. ಪರ್ದ ಅವ್ರ ही वैल्यू को बढ़ा देती. ಪರದೆಗಳು ಇನ್ನೂ ವ್ಯಾಲ್ಯೂನ ಹೆಚ್ಚಿಸುತ್ತೆ. और जिज्ञासा भी उत्पन्न होता है. ಒಂದು ಕುತೂಹಲನ ಹೆಚ್ಚಿಸುತ್ತೆ. क्यों देखे क्या है, ಒಳಗಡೆ ಏನಿದೆ ನೋಡಬೇಕು. ಪರದೆ के अंदर तो जरूर कुछ होगा. ಪರದೆ ಒಳಗಡೆ ಏನೋ ಇರಬೇಕಲ್ವಾ. ಲೇಕಿನ್ ಯಹಿ ಪರ್ದಾ ಪ್ರತ್ಯಕ್ಷತಾ ಕಾ ಪರ್ದಾ ಬನ್ ಜಾಯಂಗೆ. ಇದೇ ಒಂದು ಪರದೆ ಪ್ರತ್ಯಕ್ಷತೆಯ ಪರದೆ ಆಗೋಗುತ್ತೆ. ಅಭಿ ಧರಣಿ ಬನಾ ಲಿ ಹೈ. ಈಗ ಭೂಮಿಯನ್ನ ಮಾಡಿದ್ದೀರಿ. ಧರಣಿ ಮೇ ಜಬ್ ಬೀಜ್ ಡಾಲಾ ಜಾತಾ ಹೈ ತೋ ಅಂದರ್ ಚಿಪಾ ಹುआ ಡಾಲಾ ಜಾತಾ ಹೈ. ಬೀಜನ್ನ ಬಿತ್ತನೆ ಮಾಡಿದಾಗ ಬಚ್ಚಿಡ್ಲಾಗತ್ತೆ. ಬೀಜ್ ಕೋ ಬಾಹರ್ ನಹಿ ರಖ್ತೆ, ಅಂದರ್ ಚಿಪಾ ಕಾ ರಖ್ತೆ. ಬೀಜವನ್ನು ಭೂಮಿಯಲ್ಲಿ ಬಚ್ಚಿಡ್ತಾರೆ. और फल वृक्ष गुप्त चीज का भी स्वरूप प्रत्यक्ष होता है. ಪ್ರತಿಫಲ ಅನ್ನೋದು ವೃಕ್ಷದ ಒಂದು ಏನಿದೆ, ಗುಪ್ತ ಬೀಜ ಏನಿದೆ ಅದು ಪ್ರತ್ಯಕ್ಷ ರೂಪದಲ್ಲಿರುತ್ತೆ. ಆ ಬೀಜ ಡಾಲಾ ಹೈನಾ. ಈಗ ಬೀಜನ ಬಿತ್ತಿದ್ದೀರಲ್ಲ, ವೃಕ್ಷ ಬಾಹರ್ ಸ್ಟೇಜ್ ಪರ್ ಸ್ವತಃ ಆತಾ ಹಿ ಜಾಯೇಗಾ. ವೃಕ್ಷ ಅನ್ನೋದು ಆಟೋಮೆಟಿಕ್ ಆಗಿ ಪ್ರತ್ಯಕ್ಷವಾಗಿ ಸ್ಟೇಜ್ ಮುಂದೆ ಬರುತ್ತೆ. ಖುಷಿ ಮೇ ನಾಚ್ ರಹೇ ಹೋ ನಾ, ವಾಹ್ ಬಾಬಾ
तो कहते हैं वाह सेवा. ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಿ ವಾಹ್ ಬಾಬಾ ಅಂತ. वाह सेवे मैं भी कहते हैं. तो अच्छा समाचार तो सब बाप दादा ने सुन लिया. ಒಳ್ಳೆಯದು ಸಮಾಚಾರನ ಎಲ್ಲ ಕಡೆದ್ದು ಬಾಬಾ ಕೇಳಿದ್ರು. इस सेवा से भी देश विदेश के संगठन से वर्ग की सेवा हुई. चारों तरफ समय की एक आवाज बुलंद होने से फैलने का साधन अच्छा रहा. ನಾಲ್ಕಾರು ಕಡೆ ಎಲ್ಲ ಪ್ರಕಾರದ ಸಂಘಟನೆಗಳದ್ದು ಸೇವೆಗಳು, ವೆರೈಟಿ ವಿಭಾಗಗಳ ಸೇವೆಗಳು ಚೆನ್ನಾಗಿ ನಡೀತು. ಎಲ್ಲ ಕಡೆಯಲ್ಲಿ ಕೂಗು ಎಲ್ಲ ಹರಡಿದೆ. आगे जो भी प्रोग्राम करो, लेकिन एक ही समय देश विदेश चारों ओर के एक प्रकार की सेवा कर. फिर सेवा का प्रत्यक्ष फलस्वरूप मधुबन में संगठित रूप में हो. ನಾಲ್ಕಾರು ಕಡೆ ದೇಶ ವಿದೇಶಗಳಲ್ಲಿ ಎಲ್ಲ ಪ್ರಕಾರದ ಸೇವೆಗಳಿಂದ ಪ್ರತ್ಯಕ್ಷ ಫಲ ಸ್ವರೂಪ ಇಷ್ಟೊಂದು ದೊಡ್ಡ ಸಂಘಟನೆ ಮಧುಬನದಲ್ಲಿ ಸೇರಿದ್ದೀರಿ. ಚಾರೋ ಏಕ ಲಹರ್ ಹೋನೆ ಕೆ ಕಾರಣ ಸಬ್ ಉಮಂಗ್ ಉತ್ಸಾಹ ಮೇ ಹೋತೆ ಹೈ. ಎಲ್ಲ ಕಡೆಯಲ್ಲಿ ಒಂದೇ ಒಂದು ಲೆಹರ್ನಲ್ಲಿ ಇರೋದ್ರಿಂದ ಉಮಂಗ ಉತ್ಸಾಹ ಇರುತ್ತೆ. ಅವರು ಚಾರೋ ರೂಹಾನಿ ರೇಸ್ ಹೋತಿ ಹೈ. ನಾಲ್ಕಾರು ಕಡೆ ಆತ್ಮಿಕ ರೇಸ್ ಇರುತ್ತೆ. ರೀಸ್ ನಹಿ, ಹೊಟ್ಟೆ ಕಿಚ್ಚಿಲ್ಲ. ಹಮ್ ತೋ ಜ್ಯಾದಾ ಸೆ ಜ್ಯಾದಾ ಸೇವಾ ಕಾ ಸಬೂತ್ ದೇ. ನಾವು ಚೆನ್ನಾಗಿ ಸೇವೆ ಮಾಡಿ ಪ್ರೂಫ್ ಕೊಡಬೇಕು. ಇಸ್ उमंग से चारों ओर नाम बुलंद हो जाए, इसलिए किसी भी वर्ग का बनाओ, लेकिन चारों ओर का सारी वर्ष एक ही रूपरेखा की सेवा के तरफ अटेंशन हो. ಯಾವುದೇ ವರ್ಗದ ಸೇವೆಗಳನ್ನು ಮಾಡಿದ್ರು ಕೂಡ ಸೇವೆಯ ರೂಪರೇಖೆ, ಸೇವೆಯ ಒಂದು ಕಡೆ ವಿಶೇಷ ಅಟೆನ್ಷನ್ ಇತ್ತು. उन आत्माओं को भी चारों ओर के संगठन देख उमंग उत्साह आता है, आगे बढ़ने का चांस मिलता है. इस विधि से प्लान बनाते हैं, बढ़ाते चलो. पहले अपने अपने एरिया का वर्ग की सेवा कर छोटे छोटे संगठन को रूप में प्रोग्राम करते रहो. उस संगठन से और भी जो विशेष आत्माएं हो उनको भी बड़े बड़े संगठन के लिए तैयार करो, लेकिन उस सेंटर या आसपास में मिलकर करो, क्योंकि कहीं यहाँ तक नहीं पहुँच पाते हैं. उस पर भी संगठन का प्रोग्राम होता है, उससे और भी उनका लाभ होता है. ಚಿಕ್ಕ ಪುಟ್ಟ ಏರಿಯಾಗಳಲ್ಲಿ ಚಿಕ್ಕ ಪುಟ್ಟ ಪ್ರೋಗ್ರಾಮ್ಸ್ ಮಾಡಿ ಎಲ್ಲರೂ ಕೂಡ ಒಂದೇ ಕಡೆ ಸೇರ್ಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲೇ ಮಾಡಿ ಅಲ್ಲಲ್ಲೇ ಸಂದೇಶಗಳನ್ನು ಕೊಟ್ಬಿಡಿ. जो पहले छोटे छोटे स्नेह मिलन करो, फिर जोन का मिलाकर संगठन करो, फिर मधुबन का बड़ा संगठन हो. ಮೊದಲು ಸ್ನೇಹ ಮಿಲನ ಮಾಡಿ ಚಿಕ್ಕದಾಗಿ ಸೆಂಟರ್ಗಳಲ್ಲಿ, ಆಮೇಲೆ ಝೋನ್ಗಳಲ್ಲಿ ಮಾಡಿ, ಆಮೇಲೆ ಮಧುಬನದಲ್ಲಿ ದೊಡ್ಡ ಸಂಘಟನೆ ಆಗಲಿ. तो पहले से ही अनुभवी बन करके फिर यहाँ तक भी आएंगे, लेकिन देश विदेश में भी एक ही दीपक हो, एक ही वर्ग के हो. ಎಲ್ಲ ದೇಶ ವಿದೇಶದಲ್ಲಿ ಒಂದೇ ಟಾಪಿಕ್ ಇರಲಿ, ಒಂದೇ ವರ್ಗ ಇರಲಿ, ಈ ರೀತಿ ಟಾಪಿಕ್ಸ್ ಇರಲಿ. दो चार वर्ग मिल सकते हैं, 3-4 ವರ್ಗಗಳು ಸೇರ್ಬೋದು. ಟಾಪಿಕ್ ವಿಶಾಲ್ हो, 2-3 वर्ग है, ऐसे उसी टॉपिक बीच आ सकता है. ವಿಶೇಷವಾಗಿ ಟಾಪಿಕ್ ಇರಲಿ, ವಿಶಾಲವಾಗಿರಲಿ, 2-3 ಟೈಪ್ ಇರಲಿ. अभी तो देश विदेश में भी धर्म सत्ता, राज्य सत्ता, साइंस की सत्ता, तीनों ಸ್ಯಾಂಪಲ್ಸ್ ತಯಾರು करो. ಎಲ್ಲ ಪ್ರಕಾರದ ಸತ್ತಾಗಳನ್ನು ತಯಾರು ಮಾಡಿ. सर्व वरदाता के वरदान के अधिकारी आत्माओं को सदा एक रस निरंतर योगी जीवन का अनुभव आत्माओं को सदा हर संकल्प हर समय सच्चे सेवादारी बनने वाले श्रेष्ठ आत्माओं को विश्व स्नेही विश्व सेवादारी बाप दादा का याद प्यार और नमस्ते. अच्छा, ओम शांति, ओम शांति, ओम शांति.